ಪಾಲಿಸೋ ಗಣನಾಯಕ. ಶಿವನಂದನ ಭವಾನಿ ನಂದನ ಏರಂಬ ವಿನಾಯಕ. ಶಿವನಂದನ ಭವಾನಿ ನಂದನ ಏರಂಬ ವಿನಾಯಕ. ಸಂಘಟನೆ ಇರಬಹುದು, ಬಂಡಾಯ ಇರಬಹುದು, ಯಾವುದೇ ಪ್ರಕಾರಗಳನ್ನು ತಗೊಂಡ್ರು ಕೂಡ ಅವರು ಮಾಡಿದಂಥ ಅನೇಕ ಉಪಯುಕ್ತ ಕೆಲಸಗಳು ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳನ್ನು ರೂಪಿಸಿವೆ. ಅನೇಕ ಬಗೆಯ ಕವಿಗಳು ಅವರ ಆಶ್ರಯದಿಂದ ಬದುಕಿದ್ದಾರೆ, ಬದುಕನ್ನು ಕಟ್ಕೊಂಡಿದ್ದಾರೆ. ಆಮೇಲೆ ಎಷ್ಟೋ ಉಪನ್ಯಾಸಕರುಗಳು ಅವರ ಆಶೀರ್ವಾದದಿಂದ ಇವತ್ತು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ, ಉಪನ್ಯಾಸಕರಾಗಿದ್ದಾರೆ, ಅಧಿಕಾರಿಗಳಾಗಿದ್ದಾರೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ಅವ್ರು ಮಾಡಿದಂಥ ಸಾಧನೆ ಅಸೀಮವಾದದ್ದು. ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ. ಉಪಸಂಸ್ಕೃತಿಯಿಂದ ಒಂದು ತಂದು ನಾಡಿನಲ್ಲಿರ್ತಕ್ಕಂಥ ಎಲ್ಲ ಕೆಳಸ್ತರದ ಪಂಗಡಗಳ ವಿಷಯಗಳನ್ನು ಪುಸ್ತಕಗಳನ್ನು ಬರೆಸಿ ಆ ಪುಸ್ತಕಗಳು ಎಲ್ಲ ಕಡೆಯಲ್ಲಿಯೂ ಓದೋದಕ್ಕೆ ಸಿಕ್ಕೋ ಹಾಗೆ ಮಾಡಿದಂಥ ಕೀರ್ತಿ ಅವರಿಗೆ ಸಲ್ತದೆ. ಆಮೇಲೆ ಪಠ್ಯಪುಸ್ತಕ ಸಮಿತಿ ಅಧ್ಯಕ್ಷರಾಗಿದ್ದಾಗ ಒಳ್ಳೊಳ್ಳೆ ಪಠ್ಯಗಳನ್ನು ಅದಕ್ಕೆ ಅಳವಡಿಸಿ ಅದನ್ನು ಸರ್ಕಾರಕ್ಕೆ ಒಪ್ಪಿಸಿ ಅವರಿಂದ ಶ್ಲಾಘನೆಯನ್ನು ಪಡೆದಂಥ ಕೀರ್ತಿಯು ಕೂಡ ಇದೆ. ಆಮೇಲೆ ಈ ಸರ್ಕಾರ ರೂಪಿಸಿರ್ತಕ್ಕಂಥ ಅನೇಕ ಭಾಗ್ಯಗಳಿಗೆ ಅವರಿಂದ ಹೆಸರಿಟ್ಟಿದ್ದಾರೆ. ಈಗ ಅನ್ನಭಾಗ್ಯ ಅವ್ರು ಕೊಟ್ಟ ಹೆಸರದು. ಸರ್ಕಾರಕ್ಕೆ ಅನ್ನಭಾಗ್ಯ ಅಂತ ಏನು ಕರ್ನಾಟಕ ದೇಶದಲ್ಲೆಲ್ಲ ಓಡಾಡ್ತಾ ಇದೆ, ಅದು ಯಾರಾದ್ರೂ ಕೊಟ್ಟಿದ್ರೆ ಅದು ಬರ್ಗೋರು ರಾಮಚಂದ್ರಪ್ಪನವರು, ಬೇರೆ ಯಾರೂ ಅಲ್ಲ. ಇದು ಒಂದಲ್ಲ, ಇಂಥದ್ದು ಎಷ್ಟೋ ಕೆಲಸಗಳನ್ನು ಮಾಡಿದ್ದಾರೆ. ಬಡವರಿಗೆ ಅವ್ರು ಮಾಡೋ ಸಹಾಯ ಅಷ್ಟಿಷ್ಟಲ್ಲ, ಬಡ ವಿದ್ಯಾರ್ಥಿಗಳಿಗೆ. ಯಾಕೆಂದ್ರೆ ಆ ಬಡತನ ಅನ್ನೋ 4 ಅಕ್ಷರಕ್ಕೆ ಅರ್ಥ ಅವ್ರು ಕಂಡುಕೊಂಡಿದ್ರು, ಅದನ್ನೆಲ್ಲ ಅನುಭವಿಸಿದ್ರು. ಆ ಅನುಭವವೇ ಅವರಿಗೆ ಪಾಠವಾಯಿತು. ಆಮೇಲೆ ಅಂತ ಬಡ ವಿದ್ಯಾರ್ಥಿಗಳು ಸಿಕ್ಕಿದಾಗ, ನೌಕರರು ಸಿಕ್ಕಿದಾಗ, ಸಿಬ್ಬಂದಿಗಳು ಸಿಕ್ಕಿದಾಗ ಅವರೆಲ್ಲ ಅಷ್ಟೇ ಪ್ರೀತಿ ವಾತ್ಸಲ್ಯದಿಂದ ಅವರು ಕಂಡು ಕೈಲಾಸ ಸಹಾಯ ಮಾಡ್ತಾ ಇದ್ರು. ಅವರ ಶ್ರೀಮತಿ ರಾಜಲಕ್ಷ್ಮಿಯವರು ಕೂಡ ಅಷ್ಟೇ. ಅವರು ಕೂಡ ಅವ್ರ ಮನೆಗೆ ಯಾರಾದರೂ ಹೋದರೆ ಅವ್ರನ್ನ ಆಧರಿಸಿ, ಅವ್ರ ಕಷ್ಟ ಸುಖ ವಿಚಾರಿಸಿ, ಅವ್ರಿಗೇನು ಸಹಾಯ ಆಗಬೇಕು ಅದನ್ನೆಲ್ಲ ಮಾಡ್ತಾ ಇದ್ರು. ಒಂದು ಊರಿನ ಕಥೆಯಿಂದ ಹಿಡಿದು ಸ್ವರ್ಣ ಮಂಟಪದವರಿಗೆ ಎಷ್ಟು ಸಿನಿಮಾಗಳು ಬಂದಿದೆ ಅವ್ರದ್ದು, 25 ಮೇಲೆ ಬಂದಿದೆ ಸಿನಿಮಾಗಳು. ಆಮೇಲೆ ಬಂದಂಥ ಸಿನಿಮಾಗಳು ಬಹುತೇಕ ಎಲ್ಲ ಪ್ರಶಸ್ತಿ ಪಾತ್ರವಾಗಿರುವಂಥ ಸಿನಿಮಾಗಳೇ. ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಪ್ರಶಸ್ತಿ, ದೊಡ್ಡ ದೊಡ್ಡ ಪ್ರಶಸ್ತಿಗಳಿಗೆ ಪಾತ್ರವಾಗ್ಬಿಟ್ಟಿದೆ ಅವರ ಸಿನಿಮಾಗಳು. ಆ ಶಾಂತಿ ಸಿನಿಮಾ ಇವತ್ತು ಅದಕ್ಕೆ ಸಿಕ್ಕಿರ್ತಕ್ಕಂಥ ಗೌರವ ಇಡೀ ಭಾರತ ದೇಶದಲ್ಲಿ ಯಾವ ಸಿನಿಮಾಕ್ಕೂ ಸಿಕ್ಕಿಲ್ಲ. ಅಷ್ಟು ಅದ್ಭುತವಾದಂಥ ಕೆಲಸನ ಬರಗೂರು ಸಾಹೇಬರು ಮಾಡಿದ್ದಾರೆ. ಒಂದು ಸಾಮಾನ್ಯವಾದಂಥ ಗ್ರಾಮದಲ್ಲಿ ಹುಟ್ಟಿ ಬಡತನ ಅನುಭವಿಸಿ ಕಷ್ಟಪಟ್ಟು ಓದಿ ಶಿಕ್ಷಕರಾಗಿ, ಉಪಾಧ್ಯಾಯರಾಗಿ, ಆಮೇಲೆ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡು ಎಚ್ ನರಸಿಂಹಯ್ಯನವರ ಜೊತೆಲಿ ಅವ್ರ ಕೆಳಗೆ ಕೆಲಸ ಮಾಡಿ ಅವರಿಂದ ಎಲ್ಲವನ್ನು ಕಲಿತು ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ, ನಮ್ಮ ತುಮಕೂರಿನಲ್ಲೇ ಓದಿ ತುಮಕೂರಿನಲ್ಲೇ ಉಪನ್ಯಾಸಕರಾಗಿ, ತುಮಕೂರಿನಲ್ಲೇ ಕಲಾ ಕಾಲೇಜಿನಲ್ಲಿದ್ದು, ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಕನ್ನಡ ವಿಭಾಗದ ಸ್ನಾತಕೋತ್ತರ ಪದವಿಯ ಮುಖ್ಯಸ್ಥರಾಗಿದ್ದು, ಎಲ್ಲ ಇಂಥದ್ದು ಅಂತ ಗೊತ್ತಿಲ್ಲದೆ ಇರೋದು ವಿಷಯನೇ ಇಲ್ಲ. ಆಡುಮುಟ್ಟದ ಸೊಪ್ಪಿಲ್ಲ ಅಂತ ನಾಡಗಾದೆ ಇದೆಯಲ್ಲ, ಹಾಗೆ ಬರಗೂರವರು ಕೈ ಹಾಕಿದ್ರೆ ಆ ಕೆಲಸ ಶತಸಿದ್ಧ ಅಂತ ಒಂದು ಮಾತಿತ್ತು ಒಂದು ಕಾಲದಲ್ಲಿ. ಶತಸಿದ್ಧ. ನಾನು PUC ಓದಬೇಕಾದ್ರೆ ಅವರು ನಮ್ಮ MA ರಾಮಚಂದ್ರ ಅಂತ ಪ್ರಿನ್ಸಿಪಾಲ್ ತುಮಕೂರಿನಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ, ಆಗ ಅವರಾಗಲೇ ಪದವಿಗೆ ಹೋಗಿದ್ರು. ನಾನು SSLC ಫೇಲ್ ಆಗ್ಬಿಟ್ಟೆ, PUCನೂ ಫೇಲ್ ಆಗ್ಬಿಟ್ಟೆ, ನಾಟಕ ಕಂಪ್ನಿಗೆ ಹೋಗ್ಬಿಟ್ಟೆ ಹೊಟ್ಟೆಪಾಡಿಗೋಸ್ಕರ. ಇವರು ಮುಂದಕ್ಕೆ ಹೊರಟೋಗ್ಬಿಟ್ರು, ಹೋದ್ರು ಅಂದ್ರೆ ಎತ್ತರಿಗೆ ನೋಡಲೇ ಇಲ್ಲ. ನಾನು ಅಲ್ಲೇ ಇದ್ದೆ. ಯಾಕೆ ಅಂತಂದರೆ ನನಗೆ ಓದೋಕ್ಕಾಗಲಿಲ್ಲ. ಹೋಗಿದ್ದೆ ಎಲ್ಲೋ ಉತ್ತರ ಕರ್ನಾಟಕಕ್ಕೆ ಹೋಗಿ ನಾಟಕ ಕಂಪ್ನಿ ಸೇರ್ಕೊಂಡ್ಬಿಟ್ಟೆ. ಅಲ್ಲಿ ಪಾರ್ಕ್ ಮಾಡಿಕೊಂಡು ಹಾಡ್ಕೊಂಡು, ಆಮೇಲೆ ಹರಿಕತೆ ಕಲಿತು ಗುರುರಾಜ ನಾಯ್ಡು ಹತ್ರ ಹೋಗಿ ಇಷ್ಟೆಲ್ಲ ಕಷ್ಟಪಟ್ಟುಕೊಂಡು ನಾವು ಇಲ್ಲಿಗೆ ಬಂದು ನಿಂತಿದ್ದೀನಿ ನಾನು. ಆದರೆ ಬರಗೂರು ಸರ್ ಅವರು ಮುಳ್ಳು ಹಾದಿ ಅಂತ ಒಂದು ನಾಟಕ, ಅದೇ ಮೊಟ್ಟ ಮೊದಲ ಕೃತಿ ಮುಳ್ಳು ಹಾದಿ. ಅಲ್ಲಿಂದ ಕಾಗೆ ಕಾರುಣ್ಯದ ಕಣ್ಣುವರೆಗೆ ಎಷ್ಟು ಸಾಹಿತ್ಯ ಶ್ರೀ ಹೊರಬಂದಿವೆ ಲೆಕ್ಕ ಹಾಕ್ಬೇಕಾವೆಲ್ಲ. ಎಷ್ಟು ಗ್ರಂಥಗಳು ಬಂದಿದೆ, ಎಷ್ಟು ಪುಸ್ತಕಗಳು ಬಂದಿದೆ, ಎಷ್ಟು ಕವನ ಸಂಕಲನಗಳು ಬಂದಿದೆ. 1, 2 ಎಷ್ಟು ಅಂತ ಪಟ್ಟಿ ಮಾಡಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಸರ್ಕಾರದಲ್ಲೂ ಕೂಡ ಅವ್ರದ್ದೇ ಆದಂತಹ ಒಂದು ಪ್ರತಿಷ್ಠಿತ ಸ್ಥಾನ ಸಿಕ್ಕೋದು ಎಲ್ಲ ಮುಖ್ಯಮಂತ್ರಿಗಳ ಕಾಲದಲ್ಲೂ ಕೂಡ. ಬಂಗಾರಪ್ಪನವ್ರ ಕಾಲ ಇರ್ಬೋದು, ವೀರಪ್ಪ ಮೊಯ್ಲಿಯವ್ರ ಕಾಲ ಇರ್ಬೋದು, SM ಕೃಷ್ಣ ಸಾಹೇಬ್ರ ಕಾಲ ಇರ್ಬೋದು, ಸಿದ್ದರಾಮಯ್ಯನವ್ರ ಕಾಲ ಇರ್ಬೋದು, ಎಲ್ಲ ಮುಖ್ಯಮಂತ್ರಿಗಳ ಕಾಲದಲ್ಲೂ, JH ಪಟೇಲ್ರವ್ರ ಕಾಲದಲ್ಲಿ ಇರ್ಬೋದು, ಸರ್ಕಾರದಲ್ಲಿ ಅವ್ರನ್ನ ಕರೆದು ಆಹ್ವಾನಿಸಿ ಕೆಲಸ ಕೊಡದೆ ಇರೋ ಮುಖ್ಯಮಂತ್ರಿಗಳೇ ಇಲ್ಲ. ರಘು ರಾಮಚಂದ್ರಪ್ಪ ಎಲ್ಲಿದ್ದಾರೆ ಅಂತ ಕೇಳೋರು, ಕರೆಸೋರು, ಕೂತ್ಕೊಳ್ಳೋರು, ಚರ್ಚೆ ಮಾಡೋರು. ಆಮೇಲೆ ಸಂಘಟನೆ, ಹೋರಾಟ, ಬಂಡಾಯ. ಕಾಗೆ ಕಾರುಣ್ಯದ ಕಣ್ಣು ಅಂತ ಬರೆದ್ರಪ್ಪ. ಯಾಕೆ ನವಿಲು ಕಾರುಣ್ಯದ ಕಣ್ಣು ಅಂತ ಬರೆಯೋಕ್ಕಾಗ್ತಿರ್ಲಿಲ್ವಾ?
ಅನಪೇಕ್ಷಿತಂತಹ ಒಂದು ಪಕ್ಷಿಯ ಹೆಸರನ್ನ, ಕಾಗೆಯ ಹೆಸರನ್ನ ಇಟ್ಕೊಂಡು ಅದರ ಕರುಣೆ ಹಿಂಗೆ ಅನ್ನೋದನ್ನ ಅವರ ಆತ್ಮಕಥೆಯನ್ನು ವಿವರಿಸಿದ. ಅದರಲ್ಲಿ ಯಾವುದು ಬೇಡವೋ ಅದನ್ನೆಲ್ಲ ಬೇಕು ಅಂದರು. ಅದು ಬಹಳ ದೊಡ್ಡ ಸ್ಥಿತಿ ಅವ್ರದ್ದು. ಅದೇ ವಿಶೇಷ. ಬಯಲುಸೀಮೆಯನ್ನು ಪ್ರೀತಿಸಿದ್ರು. ಅವರು ಹುಟ್ಟಿದ ಬಯಲುಸೀಮೆ. ಇಲ್ಲೇನಿದೆ? ಶ್ರೀಗಂಧ ಇಲ್ಲ, ಏನೂ ಇಲ್ಲ, ಕಾಡು. ಅಂತ ಪರಿಸ್ಥಿತಿಯಲ್ಲಿ ಹುಟ್ಟಿದಂತ ಒಬ್ಬ ವ್ಯಕ್ತಿ ಅಷ್ಟು ಎತ್ತರಕ್ಕೆ ಹೋಗ್ಬಿಟ್ರಲ್ಲ, ಅದು ಹೇಗೆ ಸಾಧ್ಯ ಆಯಿತು? ಅದು ಸಾಧನೆಯ ಹಾದಿ ಅಷ್ಟೇ. ಅವರು ಪಾಠಕ್ಕೆ ನಿಂತ್ಕೊಂಡ್ರೆ 1 ಗಂಟೆ ಬೇರೆ ಕ್ಲಾಸ್ನವರೆಲ್ಲ ಬಂದು ಅವ್ರ ಕ್ಲಾಸಿಗೆ ಕೂತ್ಕೊಳ್ಳೋರು. ಬೇರೆ ಕ್ಲಾಸ್ನವರೆಲ್ಲ ಬಂದು ಬರಗು ರಾಮಚಂದ್ರ ಕ್ಲಾಸ್ ಅಂದರೆ ಸಾಕು. ಏನು ಜನ ಹುಡುಗಿಯರು ಎಲ್ಲ ಬಂದು ಕೂತ್ಕೊಂಡು ಪಾಠ ಕೇಳೋರು. ಕನ್ನಡದಲ್ಲಿ ಅಸೀಮ ಸಾಧನೆ ಅವರದು. ಲಕ್ಷ ನಕ್ಷತ್ರಮಯ ಪಕ್ಷ ಅಂತರಿಕ್ಷದ ಅಕ್ಷರ ಸಾಗರ ಅಂತ ಬರೆಯೋರಪ್ಪ. ಬರೀ ನೋಡೋಣ ಅಲ್ವಾ?